ರಾತ್ರಿ ಊಟಕ್ಕೆ ಫಿಶ್ ಪೀಸ್ ಬಂದು ಬೈಕ್ ಬಿತ್ತು. ಗುರುವಾರ ಬೆಳಗ್ಗೆ 6 ಗಂಟೆಗೆ ಎದ್ದು ನೀರು ಕುಡಿದು ಈ ಥರ ರೆಡಿಯಾಗಿ ಎಲ್ಲೋಯ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಬೆಂಗಳೂರಲ್ಲೆಲ್ಲ ಮೈಸೂರು ಕಡೆ ಕೆಲಸ, ನಮ್ಮ ಮೈಸೂರಿಗೆ ಪಯಣ. ಬೇಗ ರೆಡಿಯಾಗಿ ಓಡ್ತಾ ಇದ್ದೀನಿ. ಆಮೇಲೆ ಹೋಗಿ ಕ್ಯಾಬ್ ಹತ್ಕೊಂಡು ನಮ್ಮ ಮುಂದೆ ಸೀನಿಯರ್ಸ್ ಎಲ್ಲ ಕೂತಿದ್ರು. ಸೊ ನಾನು ಹಿಂದೆ ಕೂತ್ಕೊಂಡು ಆ ಕಡೆ ಈ ಕಡೆ ಯಾರೂ ಇಲ್ಲ, ಒಬ್ಬನೇ ರಾಜನ್ ಥರ ಹೋಗ್ತಾ ಇದ್ದೀನಿ ಅನ್ನೋ ಫೀಲಲ್ಲಿ ಹೋಗ್ತಾ ಇದ್ದೆ. ಆ ಮಾರ್ನಿಂಗ್ ಒಳ್ಳೆ ವೆದರು. ಮೈಸೂರು ಹೈವೇ ಎಕ್ಸ್ಪ್ರೆಸ್ ವೇ ಗೊತ್ತಲ್ಲ ನಿಮಗೆ, 100ಅಲ್ಲೇ ಜುಯಿ ಅಂತ ಹೋಗ್ತಾ ಇದ್ವಿ. ತಿಂಡಿ ಟೈಮ್ಗೆ ಮದ್ದೂರು ಟಿಫನ್ಸಲ್ಲಿ ಸ್ಟಾಪ್ ಹಾಕ್ಕೊಂಡು, ನಾನು ಆ್ಯಕ್ಚುಲಿ ಕಾಯ್ತಾ ಇದ್ದೆ ತಿಂಡಿಗೆ ಯಾವಾಗ ನಿಲ್ಲಿಸ್ತಾರೆ ಅಂತ. ನಿಲ್ಲಿಸಿ ಮದ್ದೂರು ಟಿಫನ್ಸಲ್ಲಿ ಒಂದು ಮದ್ದೂರು ವಡೆನ ಟ್ರೈ ಮಾಡೋಣ ಅಂತ ಒಂದು ಮದ್ದೂರು ವಡೆ ಆರ್ಡ್ರ್ ಮಾಡಿ ಗುಳುಮ್ ಅಂತ ತಿಂದು, ಆಮೇಲೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ. ಮಸಾಲೆ ದೋಸೆ ತಿಂದ್ಕೊಂಡು ಆ್ಯಂಬಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಫುಡ್ ಮಾತ್ರ ಆ್ಯಾವ್ರೇಜ್ ಆಗಿತ್ತು ಅಂತ ಹೇಳ್ತಾ ಅಲ್ಲಿಂದ ಒಂದು 2 ಸ್ನ್ಯಾಪ್ನ ಕಚ ಅಂತ ತಗೊಂಡು ನಮ್ಮ ಮೈಸೂರು ಪ್ಲ್ಯಾಂಟ್ಗೆ ಹೋಗಿ ಕೆಲಸನ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಆಗಿದ್ದು ಗೊತ್ತೇ ಆಗಲಿಲ್ಲ. ಸೊ ಅಲ್ಲೇ ಊಟ ಕೊಟ್ಟರು. ಊಟ ಮಾಡಿಕೊಂಡು ಅಲ್ಲಿ ನಿಂತಿದ್ದ ಅಂಬಾಸಿಡರ್ ಹಳೇ ಮಾಡಲ್ ಕಾರ್ಗೆ ಝೂಮ್ ಹಾಕ್ಕೊಂಡು ಹಿಂದೆ ಮುಂದೆ ಎಲ್ಲ ನೋಡಿ, ಒಳಗೆ ಬಗ್ಗಿ ನೋಡಿ ಹೊರಟ್ವಿ. ಆನ್ ದ ವೇ ಮೈಸೂರು ಪ್ಯಾಲೇಸ್ಗೊಂದು ಝೂಮ್ ಹಾಕ್ಕೊಂಡು ಈ ಸರ್ಕಲ್ ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಹಾಕಿ ಅಂತ ಹೇಳ್ತಾ ಬಂದು ಊಟ ಮಾಡೋಕ್ಕೆ ಕೂತ್ಕೊಂಡೆ. ಆಮೇಲೆ ನಮ್ಮ PG ಅಂಕಲ್ಲು ಒಂದು ಫಿಶ್ ಪೀಸ್ ಹಾಕಿದ್ರು, ಮಿಕ್ಕೈತೆ ಅಂತ ಹಾಕಿದ್ರು. ನಮಗಿರೋ ಪ್ರೀತಿಗೆ ಹಾಕಿದ್ರು ಅಂತ ಗೊತ್ತಿಲ್ಲದೆ ಊಟ ಮಾಡ್ಕೊಂಡು ಜೈ ಅಂತ ಥ್ಯಾಂಕ್ ಯು ಹೇಳಿ ಇವತ್ತಿನ ದಿನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.